ಶಿಕ್ಷಣ ಪ್ರೇಮಿ ಮಡಿವಾಳಪ್ಪ ವೀರಪ್ಪ ಪಟ್ಟಣ್ ವಿಜಾಪುರದ ಬಡ ಹೇರಳಿಗೆ ಕುಟುಂಬದಲ್ಲಿ ದಿನಾಂಕ 8-10-1887ರಂದು ಜನಿಸಿದರು. ಕಿತ್ತು ತಿನ್ನುವ ಬಡತನದಲ್ಲಿಯೇ ಉದ್ಯೋಗ ಅರಸಿ ಆಗಿನ ಸಾಂಗ್ಲಿ ಸಂಸ್ಥಾನದಲ್ಲಿದ್ದ ರಬಕವಿಗೆ ಬಂದರು. ವಿಜಾಪುರ ಪಟ್ಟಣದಿಂದ ರಬಕವಿಗೆ ಬಂದಿದ್ದರಿಂದ ಪಟ್ಟಣ ಎಂಬ ಹೆಸರು ಇವರಿಗೆ ಬಂದಿತು. ಮಣ್ಣಿನ ಮಡಿಕೆಯಲ್ಲಿಯೇ ಕೂಡು ಕುದಿಸಿ ತಿನ್ನುವ ಸ್ಥಿತಿ, ಕಿತ್ತು ತಿನ್ನುವ ಬಡತನ. ಮಡಿವಾಳಪ್ಪನ ಮೈಮೇಲೆ ಹರಕು ಬಟ್ಟೆ ಇದ್ದರೂ ಬುದ್ಧಿ ಮಾತ್ರ ಚುರುಕಾಗಿತ್ತು. ಈ ಹುಡುಗನಿಗೆ ಒಂದಿಷ್ಟು ಸಹಾಯ ಮಾಡಿದರೆ ಏನಾದರೂ ಸಾಧಿಸಿಯಾನು ಎಂದು ಅರಿತ ರಬಕವಿಯ ಬಾಗೂಜಿ ಮಠದ ಮುರುಗಯ್ಯ ಸ್ವಾಮಿಗಳು ಮತ್ತು ಮುತ್ತೂರ್ ಮಣಿತನದವರು ಮಡಿವಾಳಪ್ಪನಿಗೆ ಒಂದಿಷ್ಟು ಸಹಾಯ ಮಾಡಿದರು. ಮುಂಬೈ ಹಾದಿ ತೋರಿಸಿದರು. ಮುಂಬಯಿಯ ಸೇಠ್ ಒಬ್ಬರ ಬಳಿಯಲ್ಲಿ ಕೆಲಸಕ್ಕೆ ಸೇರಿದ ಮಡಿವಾಳಪ್ಪ ತನ್ನ ಪ್ರಾಮಾಣಿಕ ಕೆಲಸದಿಂದ ಮಾಲೀಕನ ಮನಗೆದ್ದರು. ಸೇಠನಿಗೂ ವ್ಯಾಪಾರದಲ್ಲಿಯೂ ಬಹಳಷ್ಟು ಲಾಭವಾಗತೊಡಗಿತು. ಮಡಿವಾಳಪ್ಪನ ಕಾಲ್ಗುಣವನ್ನು ಸೇಠ್ ಹೊಗಳತೊಡಗಿದ. ಸ್ವಂತ ವ್ಯಾಪಾರ ಮಾಡುವಂತೆ ಸ್ವತಃ ಸೇಠ್ ಮಡಿವಾಳಪ್ಪನಿಗೆ ಹುರಿದುಂಬಿಸಿದ ಮತ್ತು ಆರ್ಥಿಕ ನೆರವನ್ನೂ ನೀಡಿದ. ಮುಂಬಯಿಯಲ್ಲಿಯೇ ಒಂದು ಅಂಗಡಿ ಬಾಡಿಗೆ ಹಿಡಿದು ನೂಲಿನ ವ್ಯಾಪಾರವನ್ನು ಮಡಿವಾಳಪ್ಪ ಪ್ರಾರಂಭಿಸಿದರು. ದಾವಣಗೆರೆ ಕಾಟನ್ ಮಿಲ್ನಿಂದ ಖರೀದಿಗೆ ಮುಂಗಡ ಹಣ ಕೊಟ್ಟಿದ್ದರು. ಕಾಟನ್ ಮಿಲ್ಲಿನಿಂದ ಇನ್ನೂ ಇವರಿಗೆ ವಸ್ತು ತಲುಪಿರಲಿಲ್ಲ. ಅಷ್ಟರಲ್ಲಿಯೇ 4-5 ಪಟ್ಟು ದರ ಹೆಚ್ಚಾಯಿತು. ಮಿಲ್ಲಿನವರು ಮಡಿವಾಳಪ್ಪನಿಗೆ, ನೀವು ಬರೀ ಲಾಭಾಂಶವನ್ನು ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದಾಗ ಮಡಿವಾಳಪ್ಪ ಒಪ್ಪಿಕೊಂಡು ಬರೀ ಲಾಭಾಂಶವನ್ನಷ್ಟೇ ಪಡೆದರು. ನೂಲನ್ನು ತೆಗೆದುಕೊಳ್ಳದೆ ಲಾಭಾಂಶವನ್ನು ಪಡೆದರು. ಇದೇ ದೊಡ್ಡ ಮೊತ್ತದ ಹಣ ಇವರಿಗೆ ದಕ್ಕಿತು. ಮುಂದಿನ ವ್ಯಾಪಾರಕ್ಕೆ ನಾಂದಿಯಾಯಿತು. ಬರೀ ರೋಕ್ ವ್ಯಾಪಾರಕ್ಕೆ ಹೆಸರಾಗಿದ್ದ ಮಡಿವಾಳಪ್ಪ ಮುಂಬೈ ಮಂದಿಯಿಂದ ರೋಕಡಿವಾಲಾ ಎಂದು ಕರೆಯಿಸಿಕೊಳ್ಳುತ್ತಿದ್ದರು. ಹಣದ ಹರಿವು ಹೆಚ್ಚಾದಂತೆ ಹಿಂದಿನ ಬಡತನ ನೆನಪು ಮಡಿವಾಳಪ್ಪ ಅವರನ್ನು ಕಾಡತೊಡಗಿತು. ಸಾಕಷ್ಟು ಆಸ್ತಿ ಸಂಪಾದಿಸಿದರೂ ಗಂಡು ಮಕ್ಕಳಿಲ್ಲದ ಕೊರಗು ಇವರನ್ನು ಕಾಡುತ್ತಲೇ ಇತ್ತು. ಮಡಿವಾಳಪ್ಪನಿಗೆ ಮೊದಲು 4 ಜನ ಗಂಡು ಮಕ್ಕಳು ಜನಿಸಿದ್ದವಾದರೂ ಅವು ಜೀವ ಸಹಿತ ಬದುಕುಳಿದಿರಲಿಲ್ಲ. ಬದುಕಿದವರು 5 ಜನ ಹೆಣ್ಣು ಮಕ್ಕಳು ಮಾತ್ರ. ಹೀಗೆ ಗಂಡು ಸಂತಾನವಿಲ್ಲದೆ ಮಡಿವಾಳಪ್ಪ ಪರಿತಪಿಸುತ್ತಿದ್ದರು. ಗಂಡು ಮಕ್ಕಳಿಲ್ಲದ ಕೊರಗು ಇವರನ್ನು ಕಾಡುತ್ತಲೇ ಇತ್ತು. ತಮ್ಮ ಹಿರಿಯ ಮಗನನ್ನೇ ಬಾಲಚಂದ್ರ ಪಟ್ಟಣ್ ಅವರನ್ನು ದತ್ತಕ ಪಡೆದರು. ಬಡತನದಿಂದಾಗಿ ತಾವು ಕಲಿಯಲಾಗಲಿಲ್ಲ. ಮುಂದೆ ಯಾರೂ ಸಹ ಬಡತನದಿಂದ ಶಾಲೆ ಕಲಿಯದೆ ಇರಬಾರದೆಂದು ಭಾವಿಸಿದರು. ದಾನ ಧರ್ಮ ಮಾಡುತ್ತಾ ಜನಪ್ರಿಯರಾಗಿದ್ದ ಮಡಿವಾಳಪ್ಪ ಪಟ್ಟಣ್ ಸಾಂಗ್ಲಿ ಸಂಸ್ಥಾನಿಕರ ಮೆಚ್ಚುಗೆಗೂ ಪಾತ್ರರಾಗಿದ್ದರು. ಸಾಂಗ್ಲಿ ಸಂಸ್ಥಾನಿಕರೊಂದಿಗೆ ಇವರ ಒಡನಾಟ ಚೆನ್ನಾಗಿತ್ತು. ಸಾಂಗ್ಲಿ ಸಂಸ್ಥಾನಿಕರ ಕೋರಿಕೆಯಂತೆ ರಬಕವಿಯಲ್ಲಿ ಬ್ರಿಟಿಷರು ಸ್ಥಾಪಿಸಿದ ಆಂಗ್ಲೋ ವೆರ್ನಾಕಲ್ ಶಾಲೆಗೆ ಸ್ವಂತ ಕಟ್ಟಡ ಕಟ್ಟಿಸಿಕೊಟ್ಟರು. ಇದೇ ಶಾಲೆ ಈಗ ಶ್ರೀ ಎಂ. ವಿ. ಪಟ್ಟಣ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯವಾಗಿ ಮಾರ್ಪಟ್ಟಿದೆ. ಇದೇ ಸಮಯದಲ್ಲಿ ಸಂಸ್ಥಾನಿಕರ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ ಹಾಗೂ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಅವು ಈಗ ಸರ್ಕಾರಿ ಪ್ರಾಥಮಿಕ ಶಾಲೆಗಳಾಗಿ ಮಾರ್ಪಟ್ಟಿವೆ. 1944ರಲ್ಲಿ ಈ ಭವ್ಯ ಕಟ್ಟಡ ತಲೆ ಎತ್ತಿ ನಿಂತ ಇದೇ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ರಬಕವಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಿ. ಸಿ. ಬಸವನಾಳರ ಅಧ್ಯಕ್ಷತೆಯಲ್ಲಿ ಜರುಗಿಸಿತು.
ಭವ್ಯ ಕಟ್ಟಡದ ಆವರಣದಲ್ಲಿಯೇ ಸಮ್ಮೇಳನ ಯಶಸ್ವಿಯಾಗಿ ಜರುಗಿತು. ಕಟ್ಟಡ ಕಟ್ಟಿದ ಮಡಿವಾಳಪ್ಪ 5 ವರ್ಷಗಳಲ್ಲಿಯೇ, ಅಂದರೆ ದಿನಾಂಕ 17 ಡಿಸೆಂಬರ್ 1949ರಂದು ಶಿವಾಧೀನರಾದರು. ಇಂದು ಮಡಿವಾಳಪ್ಪ ಪಟ್ಟಣ್ ಅವರು ಈ ಲೋಕದಲ್ಲಿ ಇಲ್ಲ. ಆದರೆ ಅವರು ಕಟ್ಟಿಕೊಟ್ಟ ಶಾಲೆಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಕನಸುಗಳನ್ನು ಸಾಕಾರಗೊಳಿಸುತ್ತಲಿದ್ದಾರೆ. ಇನ್ನು ಈ ಶಾಲೆಯ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ. ಶತಮಾನ ಕಂಡ ಶಾಲೆ. ಡಿಸೆಂಬರ್ 17-18ರಂದು ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ಮಡಿವಾಳಪ್ಪ ವೀರಪ್ಪ ಪಟ್ಟಣ್ ವಿದ್ಯಾಸಂಸ್ಥೆಗೆ 100 ವರ್ಷಗಳ ಇತಿಹಾಸವಿದೆ. 1885ರಲ್ಲಿ ಆಂಗ್ಲೋ ವೆರ್ನಾಕುಲರ್ ಶಾಲೆ ಎಂದು ಬ್ರಿಟಿಷರಿಂದ ಆರಂಭಿಸಲ್ಪಟ್ಟ ಈ ಶಾಲೆ ಮುಂದೆ ಸಾಂಗ್ಲಿ ಸಂಸ್ಥಾನದ ಶಾಲೆಯಾಯಿತು. 1944ರಲ್ಲಿ ಶಿಕ್ಷಣ ಪ್ರೇಮಿ ಮಡಿವಾಳಪ್ಪ ವೀರಪ್ಪ ಪಟ್ಟಣ್ ಅವರು ಈ ಶಾಲೆಗೆ ಭವ್ಯವಾದ ಕಟ್ಟಡ ಕಟ್ಟಿಕೊಟ್ಟರು. ಸಂಸ್ಥಾನಗಳ ಆಡಳಿತಕ್ಕೊಳಪಟ್ಟ ಶಾಲೆಗಳನ್ನೆಲ್ಲ ಖಾಸಗಿ ಆಡಳಿತ ಮಂಡಳಿಗಳಿಗೆ ಕೊಡುವುದಾಗಿ ಹೊಸ ಶಿಕ್ಷಣ ನೀತಿ ಹುಟ್ಟಿಕೊಂಡಾಗ ದಿ ರಬಕವಿ ಎಜುಕೇಷನ್ ಸೊಸೈಟಿ ಹುಟ್ಟಿಕೊಂಡಿತು. 10 ಅಕ್ಟೋಬರ್ 1951ರಂದು ಸದರಿ ಶಾಲೆಯನ್ನು ತನ್ನ ವಶಕ್ಕೆ ಪಡೆಯಿತು. ಇದೇ ಸಮಯದಲ್ಲಿ ಶಾಲೆಗೆ ಕಟ್ಟಡ ದಾನ ಮಾಡಿದ ಶಿಕ್ಷಣ ಪ್ರೇಮಿ ಮಡಿವಾಳಪ್ಪ ವೀರಪ್ಪ ಪಟ್ಟಣ್ ಅವರ ಹೆಸರನ್ನು ನಾಮಕರಣ ಮಾಡಲಾಯಿತು. ಇದೇ ಸಂಸ್ಥೆ ಬಾಲಕಿಯರಿಗಾಗಿಯೇ ಪ್ರತ್ಯೇಕವಾದ ಬಾಲಕಿಯರ ಪ್ರೌಢಶಾಲೆ, ಪದವಿ ಪೂರ್ವ ಶಿಕ್ಷಣ ಮಹಾವಿದ್ಯಾಲಯ, ಪದವಿ ಮಹಾವಿದ್ಯಾಲಯಗಳನ್ನು ಪ್ರಾರಂಭಿಸಿತು. ಈ ಸಂಸ್ಥೆಯಲ್ಲಿ ಈಗ 1ನೇ ತರಗತಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿ ಪದವಿವರೆಗೆ ಶಿಕ್ಷಣ ಪಡೆದು ಹೊರಹೋಗಬೇಕು. ಸಂಸ್ಥೆಯ ಬಗ್ಗೆ, ಸಂಸ್ಥಾಪಕರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಸಂಗ್ರಹಿಸಿ ಕೊಟ್ಟಿದ್ದೇನೆ. ದಯಮಾಡಿ ಈ ಮಾಹಿತಿ ತಮಗೆ ಮೆಚ್ಚುಗೆಯಾಗಬಹುದೆಂದು ಭಾವಿಸಿದ್ದೇನೆ. ದಯಮಾಡಿ ಮೆಚ್ಚುಗೆಯಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಶ್ರೀ ಎಂ.ಯು. ಪಟ್ಟಣ್ ಸಂಸ್ಥೆಯಲ್ಲಿ ಓದಿದ ನಿಮ್ಮ ಗೆಳೆಯರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.